ಏನಪ್ಪ 4 ಟೊಮಾಟೊ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬಹುದು. ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತಂದರೆ ಟೊಮಾಟೊ ಚಟ್ನಿ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಈ ಟೊಮಾಟೊ ಚಟ್ನಿಗೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಹುರ್ಕೊಂಡೆ. ಮತ್ತು ಸ್ವಲ್ಪ ಶೇಂಗಾ, ಈ ಶೇಂಗಾ ಜಾಸ್ತಿ ಆಯಿತು, ಬಟ್ ನಾನು ಸ್ವಲ್ಪ ಇದಕ್ಕೆ ಇನ್ನೊಂದು ಸ್ವಲ್ಪ ಬೇರೆದಕ್ಕೆ ಅಂತ ಹುರಿದೆ. ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4 ಇಲ್ಲ ಒಂದು 2 ಬೆಳ್ಳುಳ್ಳಿ ದೊಡ್ಡದು ತೊಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದಮೇಲೆ ಈ 4 ಟೊಮಾಟೊನೂ ಸ್ವಲ್ಪ ಹೆಚ್ಚಿ ಮತ್ತು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆದ ತಕ್ಷಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಮತ್ತು ಕರಿಬೇವು, ಕೊತ್ತಂಬರಿ, ಜೀರಿಗೆ, ಮತ್ತು ಸ್ವಲ್ಪ ಬೆಲ್ಲ, ಮತ್ತು ಶೇಂಗಾ ಕಾಳು ಕೆಳಗಡೆ ಹಾಕಿದ್ದೆ, ಹಾಗಾಗಿ ಗೊತ್ತಾಗಲಿಲ್ಲ. ಈ ಶೇಂಗಾ ಹಾಕಿದ ಮೇಲೆ ಮತ್ತು ಸ್ವಲ್ಪ ಇಲ್ಲಿ ನಾನು ಒಂದು 2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಎಲ್ಲ ಹಾಕಿದ್ದೀನಿ. ಅದನ್ನು ಕೂಡ ಇವಾಗ ಈ ಟೊಮಾಟೊ ಏನು ಚಟ್ನಿ ಮಿಕ್ಸಿ ಮಾಡಿದ್ದೆ ಅಲ್ವಾ, ಆ ಮಿಕ್ಸಿ ಮಾಡಿರೋ ಚಟ್ನಿನ ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋಣ. ಕೊಟ್ಟಾದಮೇಲೆ ಈ ಒಗ್ಗರಣೆ ಕೊಡಬೇಕಾದ್ರೆ ಇದು ಹಂಚೆಲ್ಲ ಕಾದಿರುತ್ತಲ್ವ, ಈಗ ನೋಡಿ ಕಲರೇ ಚೇಂಜ್ ಆಯಿತು ಟೊಮಾಟೊ ಚಟ್ನಿದು. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ಖಾರ ಪುಡಿ ಹಾಕಿ, ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಹಾಕಿ, ಮತ್ತು ಇದನ್ನು ಕೂಡ ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿದಾದಮೇಲೆ ಇದು ಕಲರು ಚೇಂಜ್ ಆಗುತ್ತೆ, ಮತ್ತು ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ. ಬ್ಯಾಚುಲರ್ಸು ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಈ ಇಡ್ಲಿ, ದೋಸೆ, ಮತ್ತು ನಾವು ರೈಸಲ್ಲಿ ಮತ್ತು ಹಾಕ್ಕೋಬೋದು. ಇನ್ನೊಂದು ಏನಂದರೆ ಈ ರೊಟ್ಟಿಯಲ್ಲೂ ಈ ಚಟ್ನಿನ ಯೂಸ್ ಮಾಡ್ಬೋದು. ಇದು ನೋಡಿ ಹೆಂಗೆ ಇದು ಆಗುತ್ತೆ, ಕಲರೆಲ್ಲ ಯಾವ ಥರ ಚೇಂಜ್ ಆಗ್ತಿದೆ ಅಂತ. ಸೊ ಅಷ್ಟೇ ರುಚಿಯಾಗಿತ್ತು. ನಾವು ರೈಸ್ ಜೊತೆಗೂ ತಿಂದ್ವಿ, ಮತ್ತು ಜೋಳದ ರೊಟ್ಟೆ, ಮತ್ತು ಚಪಾತಿ, ಮತ್ತು ಇಡ್ಲಿ, ದೋಸೆ, ಪಡ್ಡು, ಇದರಲ್ಲೆಲ್ಲ ಈ ಚಟ್ನಿ ಯೂಸ್ ಮಾಡ್ಬೋದು. ತುಂಬ ಯೂನಿಕ್ ಆಗಿತ್ತು ಮತ್ತು ಟೇಸ್ಟಿಯಾಗಿತ್ತು. ಲಾಸ್ಟಿಗೆ ಇವಾಗ ಕೊತ್ತಂಬರಿ ಹಾಕಿ ಮತ್ತು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಈ ಚಟ್ನಿ ರೆಡಿ ಆಯಿತು. ಈ ಚಟ್ನಿನ ನಾನು ಸಜ್ಜೆ ರೊಟ್ಟಿಯಲ್ಲಿ ತಿಂದೆ. ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಹಸ್ಬೆಂಡ್ಗೂ ಕೂಡ ಕೊಟ್ಟೆ, ಅವರು ಕೂಡ ತಿಂದರು. ಅವ್ರಿಗೂ ಕೂಡ ಇಷ್ಟ ಆಯಿತು ಈ ಚಟ್ನಿ ರೆಸಿಪಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವೀಡಿಯೋಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಬೋದು ನೀವಿಲ್ಲಿ ನಾನು ರೊಟ್ಟಿಗೆ ಈ ಚಟ್ನಿನ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇದು ಸಜ್ಜಿ ರೊಟ್ಟಿ.